ನಮಸ್ಕಾರ. ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ನನ್ನ ಹಿಂಬದಿಯಲ್ಲಿ ನೋಡ್ಬೋದು, ಹಲಸಿನ ಗಿಡದ ಪಕ್ಕದಲ್ಲಿ ಕೂತಿದ್ದೀನಿ. ಹೈಬ್ರಿಡ್ ತಳಿ ಈ ಹಲಸು. ಇದು ತುಂಬ ದೊಡ್ಡ ಮರ ಆಗೋದಿಲ್ಲ, ಚಿಕ್ಕದ್ರಲ್ಲೇ ಒಂದು ಒಳ್ಳೆ ಫಲವತ್ತಾದಂತಹ ಹಲಸಿನ ಕಾಯನ್ನು ಬಿಡುವಂಥದ್ದು. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ನನಗೆ ಈ ಮಾಹಿತಿಯನ್ನು ಈ ಬೆಳೆದಂಥ ರೈತರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮಧುಕೃಷ್ಣ ಅವರು ಒಂಥರ ಮಾದರಿ ರೈತರು. ಈ ಹಲಸಿನ ಗಿಡಗಳ ವಿಶೇಷತೆ ಬಗ್ಗೆ ದಯಮಾಡಿ ನಮ್ಮ ಎಲ್ಲ ರೈತ ಬಂಧುಗಳಿಗೆ ಹಾಗೆ ನಮ್ಮ ವಾಹಿನಿಯ ಎಲ್ಲ ಸ್ನೇಹಿತರಿಗೆ ತಾವು ತಿಳಿಸ್ಕೊಡ್ಬೋದು. ಏನಂದರೆ ವ್ಯವಸಾಯದಲ್ಲಿ ಬೇರೆ ಥರ ಬೆಳೆಗಳೆಲ್ಲ ಬೆಳೀತಾ ಇದ್ದೀವಿ ಸರ್. ಬೆಳೀತಾ ಇದ್ದರೆ ಲೇಬರ್ಸ್ ತುಂಬ ಪ್ರಾಬ್ಲಮ್ ನಮಗೆ. ನಾವು ಯಾವುದೇ ಮಾಡಿದ್ರೂ ಸಂಪಾದನೆ ಬಂಡವಾಳ ಹಾಕ್ತೀವಿ, ಮಾಡೋಕ್ಕಾಗಲ್ಲ. ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ. ಬಂಡವಾಳ ಹಾಕೋದಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ, ಬಟ್ ಏನಂತಾರೆ ಲೇಬರ್ಸ್ ಎಲ್ಲ ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂತಂದರೆ, ಇವತ್ತು ಬರ್ತೀವಿ ಅಂತಾರೆ, ಬರೋಲ್ಲ. ನಾಳೆ ಬರ್ತೀವಿ ಅಂತಾರೆ, ನಾಳೆ ಬರೋಲ್ಲ. ಏನು ಹೂವು ಕೊಯ್ಯೋದಕ್ಕೇನು ಸ್ವಲ್ಪ ಸಮಸ್ಯೆ ಮಾಡಿಬಿಟ್ರು. ಮೊನ್ನೆ ಒಳ್ಳೆ ರೇಟ್, ಮೊನ್ನೆ 250 ರೂಪಾಯಿ ರೇಟ್ ಇದ್ದಿದ್ದು 2 ದಿವಸ ಮಿಸ್ ಮಾಡಿಬಿಟ್ರು. ಮಾಡಿದ್ದಕ್ಕೆ ಏನಾಯಿತು, ತಿರ್ಮತ್ತು ರೇಟ್ ಕಡಿಮೆ ಆಗಿಬಿಡ್ತು. ಈ ಥರ ಸಮಸ್ಯೆ ಇತ್ತು ನಮಗೆ. ತಾಯಿ ಹೈಬ್ರಿಡ್ ಅಂತೇಳಿ ಅವರೊಂದು ಕೇರಳವರು ಒಂದು ಪರ್ಚೇಸ್ ಮಾಡಿದ್ರೆ 250 ರೂಪಾಯಿ ಒಂದು ಗಿಡ ಬಂದು 250 ರೂಪಾಯಿ. ಆಮೇಲೆ ನಾವು ಬೇರೆ ಕಡೆನೂ ವಿಚಾರ ಮಾಡಿದ್ವಿ. ಆರ್ಗ್ಯಾನಿಕ್ ಟೈಪು ಅಂತಂತಂದರೆ ಜೀವನದಲ್ಲಿ ಮುಂದೆ ಫ್ಯೂಚರು ನಂಬರ್ 1 ಆಗಿರ್ತೈತೆ ಅನ್ನೋ ಒಂದು ಕಾರಣ ಎಲ್ಲ. ಯಾಕಂದರೆ ಭೂಮಿಗೆ ನಾವೆಲ್ಲ ಕೆಮಿಕಲ್ ಹಾಕ್ತಾಯಿದ್ದೀವಿ. ಕೆಮಿಕಲ್ ಹಾಕ್ಬಿಟ್ಟು ಭೂಮಿನ ಒಂದಷ್ಟು ಹಾಳು ಮಾಡ್ತಾಯಿದ್ದೀವಿ. ಅದು ಯೋಚನೆ ಮಾಡಿಬಿಟ್ಟು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟು ತಾಯಿ ಹೈಬ್ರಿಡ್ ಹಲಸಿನ ಗಿಡನೇ ಬೆಳೆಯೋಣ ಅಂತೇಳ್ಬಿಟ್ಟು ಒಂದು ಯೋಚನೆ ಮಾಡಿದ್ವಿ. ಯಾಕಂತಂದರೆ ಅದಕ್ಕೆ ಕ್ಯಾನ್ಸರ್ ಪೌಡ್ರ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಯಥೇಚ್ಛವಾಗ್ತೈತೆ ನಮ್ಮ ಇದರಲ್ಲಿ ಅನ್ನೋದು ಒಂದು ಯೋಚನೆ ಐತೆ. ಯಾಕೆಂತಂದರೆ ಭೂಮಿಗೆ ನೈಟ್ರೋಜನ್ಗಳು ಬಿಡ್ತೀವಿ. ನೈಟ್ರೋಜನ್ ಬಿಟ್ಟು ಕೆಮಿಕಲ್ ಔಷಧಿಗಳು ಹೊಡಿತೀವಿ. ಕೆಲವು ಔಷಧಿಗಳು ಹೊಡೆದಾಗ ಏನಾಗ್ತೈತೆ ಅಂದರೆ ನಾವೆಲ್ಲ ಥರದ್ದು ಸೇಫ್ಟಿ ಮಾಡ್ಕೋಬೇಕು. ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಆತರವಾಗಿ ಸೇಫ್ಟಿ ಮಾಡ್ಕೊಳ್ಳೋದು ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೊಡಿಯೋಕೆ ಹೋಗ್ತೀವಿ, ಕೈಗೆ ಬೀಳ್ತೈತೆ. ಕ್ಷಣಕ್ಕೆ ನಮಗೆ ಒಂದು ಒಳ್ಳೆ ಫಲವತ್ತಾದ ನಾವು ಔಷಧಿ ಹೊಡಿಬೇಕು ಅಷ್ಟೇ. ನಾವು ಕರೆಕ್ಟ್ ಸರ್, ನಮ್ಗೆ ಔಷಧಿ ಹೊಡಿಬೇಕು, ಒಳ್ಳೆ ಇಳುವರಿ ಬೇಕು. ಒಂದು ಬೆಳೆ ಮಾಡಿದ್ರು. ಹೌದು. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ನಮಗೆಲ್ಲ ಔಷಧಿ ಹೊಡಿಬೇಕು, ಇಷ್ಟೊತ್ತು ಮುಗಿದೋಗ್ಬೇಕು ಅನ್ನೋ ಒಂದು ಕಾರಣಾಂತರದಿಂದ ನಾವೇನು ಮಾಡ್ತೀವಿ, ಸೇಫ್ಟಿ ಮಾಡ್ಕೊಳ್ಳಲ್ಲ. ಈ ಸ್ಕಿನ್ ಮೇಲೆ ಬೀಳಂಗಿಲ್ಲ, ಮುಖದ ಮೇಲೆ ಬೀಳಂಗಿಲ್ಲ, ಶ್ವಾಸಕೋಶದಲ್ಲಿ ಒಳಗಡೆ ಹೋದ್ರೂ ಪ್ರಾಬ್ಲಮ್ ಆಗ್ತೈತೆ, ಕಣ್ಣಿನ ಮೇಲೆ ಬೀಳಂಗಿಲ್ಲ. ಈ ಥರ ಸಮಸ್ಯೆಗಳಿರ್ತೈತೆ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ, ಯಾಕಪ್ಪ ಇರೋ ಒಂದು ಜೀವಕ್ಕೋಸ್ಕರ ಇಷ್ಟೊಂದು ಬಾಧೆ ಇಟ್ಕೊಂಡು ಸ್ವಲ್ಪ ತುಂಬ ಕಷ್ಟ ಆಗ್ತೈತೆ. ಇದು ಒಂದು ರೀತಿನಲ್ಲಿ ಚೆನ್ನಾಗೈತೆ ಆರ್ಗ್ಯಾನಿಕ್ ಟೈಪ್ ಅನ್ನೋ ಒಂದು ಕಾರಣದಿಂದ ಪೌಡ್ರ್ ಮಾಡೋದು ಮುಂದೆ ಜನಗಳಿಗೆ ಒಂದು ಚೆನ್ನಾಗಿರುತ್ತೆ ಅನ್ನೋ ಒಂದು ಆರ್ಗ್ಯಾನಿಕ್ ಟೈಪ್ನಲ್ಲಿ ಅಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ನಾವೇನು ಮಾಡಿದ್ವಿ, ಹಲಸಿನ ಗಿಡ 1 ಎಕರೆಗೆ ಇರಲಿ ಅಂತ ಮಾಡಿದ್ವಿ. ಇನ್ನೂ ಇದನ್ನು ಕರೆಕ್ಟಾಗಿ ಇನ್ನೂ ಮಾಹಿತಿ ತಗೊಂಡು ಇನ್ನೂ 1 ಎಕರೆ ಮಾಡಬೇಕು ಅನ್ನೋ ಒಂದು ಯೋಚನೆ ಇದ್ದೀವಿ. ಇನ್ನೂ ಒಂದು ಎಕರೆಗೆ ಮಾಡಬೇಕು, ಪ್ರಾಯೋಗಿಕ ಮಾಡಬೇಕು. ಬೇರೆ ಕಡೆ ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲೇನಾದರೂ ಒಳ್ಳೆ ಡಿಮ್ಯಾಂಡ್ ಚೆನ್ನಾಗೈತೆ ಅಂತ ಹೇಳಿದ್ರು. ನಮಗೆ ಅಗ್ರಿಮೆಂಟ್ KG 30 ರೂಪಾಯಿ ಅನ್ನೋ ಕಾರಣ ಅಗ್ರಿಮೆಂಟ್ 30 ರೂಪಾಯಿ ಅಂತ ಮಾಡ್ಕೊಂಡಿದ್ದಾರೆ ಅವರು. ಬೈಬ್ಯಾಕ್ ಅಂದರೆ ಅಗ್ರಿಮೆಂಟ್ ಸಮೇತ ಅವರೇ ಕೊಟ್ಟಿದ್ದಾರೆ. ಕಂಪ್ನಿಯವರೇ ಅಗ್ರಿಮೆಂಟು ಕೊಟ್ಟಿದ್ದಾರೆ. KG 30 ರೂಪಾಯಿ. ರೇಟ್ ಜಾಸ್ತಿ ಇದ್ದರೆ ಹೆಚ್ಚಿಗೆ ಹಾಕಿ ಕೊಡ್ತೀವಿ, ಕಡಿಮೆ ಇತ್ತಂದರೆ 30 ರೂಪಾಯಿ ಮಿನಿಮಮ್ ಹಾಕಿ ಕೊಡ್ತೀವಿ. 5 ವರ್ಷಕ್ಕೆ ಒಂದು ರಿನ್ಯೂವಲ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಆ ಒಂದು ಕಾರಣದಿಂದ ಚೆನ್ನಾಗೈತೆ ಇದು ಮುಂದೆ ನಮಗೆ, ಯಾಕಂದರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಕರೆಕ್ಟಾಗಿ ನಾವು ಉಣ್ಬಿಟ್ಟು ಒಂದು 9 ತಿಂಗಳಾಗೈತೆ ಅಷ್ಟೇ. ಇದು 9 ತಿಂಗಳು ಅಷ್ಟೇ ಸರ್. ಎಷ್ಟು ಅಂದರೆ ಚಿಕ್ಕ ಗಿಡ, 1.5 ಅಡಿ ಗಿಡ ಕೊಟ್ಟಿದ್ದು ನಮಗೆ. 1.5 ಅಡಿ ಗಿಡ ಕೊಟ್ಟರು. ನಾವು ತಗೊಂಬಂದು ಬಿಟ್ಟು ಆಮೇಲೆ ಡ್ರಿಪ್ರಿಗೇಷನ್ ಮಾಡ್ಕೊಂಡು ನೀರು ಬಿಟ್ಕೊಳ್ತೀವಿ. ಆರ್ಗ್ಯಾನಿಕ್ ಟೈಪ್ನಲ್ಲೇ ಮಾಡ್ತೀವಿ. ಒಂದೊಂದು ಟೈಮ್ ಏನಾಗ್ಬಿಡ್ತೈತೆ ಅಂದರೆ ಬೇರೆ ಕೆಲಸಗಳ ಮೇಲೆ ಆರ್ಗ್ಯಾನಿಕ್ ಮಾಡಿಬಿಟ್ಟು ಅದ್ರಿಗೆ ಡ್ರಿಂಚಿಂಗ್ ಮಾಡ್ತೀವಿ. ನಾಟಿ ಹಸು ಐತೆ, ಕುರಿ ಐತೆ. ನಾಟಿ ಹಸುನಲ್ಲಿ ಏನೋ ಜೀವಾಮೃತ ಮಾಡ್ಕೊತೀವಿ, ಗೋಕೃಪಾಮೃತ ಮಾಡ್ಕೊತೀವಿ. ಮಾಡ್ಕೊಂಡು ಅದನ್ನು ಸ್ಪ್ರೇ ಮಾಡ್ತೀವಿ. ಗಿಡಕ್ಕೆ ಗೋಕೃಪಾಮೃತ ಸ್ಪ್ರೇ ಮಾಡ್ತೀವಿ, ಜೀವಾಮೃತ ಡ್ರಿಂಚಿಂಗ್ ಮಾಡ್ತೀವಿ. ಆಗ ಹೆಲ್ತಿ ಗಿಡ, ಗ್ರೋತು ಎಲ್ಲ ಚೆನ್ನಾಗಿರ್ತೈತೆ.
ನಮ್ಮ ದ್ರಾಕ್ಷಿಗೂ ಅದೇ ಥರ ಮಾಡಿದ್ವಿ. ಆ ಥರ ಮಾಡಿದ್ಮೇಲೆ ನನ್ನ ದ್ರಾಕ್ಷಿ ರಿಸಲ್ಟ್ ಬಂತು ವರ್ಷದಲ್ಲಿ ನಾನು ಮಾಡಿದ್ದು. ನನಗೆ ಯಾರೋ ಬೇರೆಯವರು ಹೇಳಿದ್ರು ಈ ಥರ ಮಾಡಬೇಕು ಅಂತ. ಆವಾಗ ನಮ್ಮ ಡಿಪಾರ್ಟ್ಮೆಂಟ್ ಕೃಷಿ ಆಫೀಸ್ನವರು ಜೀವಾಮೃತ ಮಾಡ್ಕೊಳ್ಳಿ, ಗೋಕೃಪಾಮೃತ ಮಾಡ್ಕೊಳ್ರಿ, ಎರೆಜಲ ಮಾಡ್ಕೊಳ್ರಿ, ಮಾಡ್ಕೊಂಡು ಸಬಲರಾಗ್ರಿ, ಬಟ್ ಜಾಸ್ತಿ ಭೂಮಿಗೆ ವಿಷ ಹಾಕ್ಬೇಡ್ರಿ ಅಂತ ನಮ್ಮ ಆತ್ಮ ಮೀಟಿಂಗ್ಗಳಿಗೆಲ್ಲ ಹೋಗ್ತೀವಿ ನಾವು. ಆವಾಗ ಅವರು ನಮ್ಗೇನು ಮಾಡ್ತಾರೆ, ಪ್ರತಿದಿನ ಹೇಳ್ತಾರೆ. ಅವ್ರು ಯಾಕೆ ಕೇಳ್ತಾರೆ ಅನ್ನೋ ಯೋಚನೆ ಬಂತು. ಓಕೆ ಸರ್, ನಿಮ್ಮ ಎಜುಕೇಷನ್? ನಾವು SSLC ಮಾಡಿದ್ವಿ ಸರ್. ನೀವು SSLC ಮಾಡಿ ಹಾಂ ಸರ್. ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡು ಅದನ್ನ ಅಳವಡಿಸ್ಕೊಂಡು ಕಲ್ತ್ಕೊಂಡು ಎಲ್ಲರ ಹತ್ರ ಮಾಹಿತಿ ತಗೊಂಡು ತಾವು ಬಟ್ ಇನ್ನೂ ಓದಬೇಕು ಅನ್ನೋ ಕಾರಣ ಇತ್ತು ಸರ್. ಮನೆ ಕಡೆ ಪ್ರಾಬ್ಲಮ್ ಆಯಿತು, ನಮ್ಮ ತಂದೆಯವ್ರಿಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹೆಲ್ತ್ ಪ್ರಾಬ್ಲಮ್ ಆದಾಗ ನಾವು SSLCಗೆ ನಿಲ್ಲೋ ಅಂಥ ಪರಿಸ್ಥಿತಿ ಬಂತು. ಆಮೇಲೆ ಅದ್ರ ಮೇಲೇ SSLC ಮೇಲೇ ಪೊಲೀಸ್ ಇಂಟ್ರ್ಯೂಗೆಲ್ಲ ಮಾಡಿದ್ವಿ. ಮಾಡಿ 8 ಇಂಟ್ರ್ಯೂ ಮಾಡಿದೆ ಸರ್. 8 ಇಂಟ್ರ್ಯೂ ಮಾಡಿದೆ. ಪೊಲೀಸ್ಗೂ ಸೆಲೆಕ್ಷನ್ ಆದೆ. ಬಟ್ ಬೇಡ ಅಂತಂದು ಯೋಚನೆ ಮಾಡ್ಕೊಂಡು ವ್ಯವಸ್ಥೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ತಂದೆಯವ್ರಿಗೆ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಅಂದ್ರೆ ನಮ್ಮಣ್ಣ ಟೀಚರ್ ಆಗಿದ್ರು. ನಮ್ಮಣ್ಣ ಟೀಚರ್ ಆಗಿದ್ದಾಗ ಅವ್ರು ಗುಲ್ಬರ್ಗನಲ್ಲಿದ್ದರು. ಅಲ್ಲಿ ಗುಲ್ಬರ್ಗನಲ್ಲಿದ್ದಾಗ ನಮ್ಮ ತಂದೆಯವರು ಆಕಸ್ಮಿಕವಾಗಿ ಒಂದು ಸೀರಿಯಸ್ ಆಗಿಬಿಟ್ರು. ಆ ಕಾರಣದಿಂದ ನಾವು ಆಮೇಲೆ ಎಲ್ಲ ನಾವೇ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಬಟ್ 14 ಎಕರೆ ಜಮೀನು ಐತೆ. 14 ಎಕರೆ ಜಮೀನಲ್ಲೂ ವ್ಯವಸಾಯ ಮಾಡಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ವ್ಯವಸಾಯನೇ ಚೆನ್ನಾಗೈತೆ. ಅದು ಸ್ವಲ್ಪ ಕಷ್ಟನೋ ಸುಖನೋ ಮುಂದೆ, ಯಾಕಂತಂದರೆ ನಮ್ಮ ಹೆಲ್ತಿನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಾಂತರದಿಂದ ನಾವು ಅದನ್ನು ಎಲ್ಲ ತಿಳ್ಕೊಂಡು ನಾನು ಪೊಲೀಸ್ ಕೆಲಸ ಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮತ್ತೆ ಈಗ 14 ಎಕರೆನೂ ಕೂಡ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾವು ಒಂದು 7 ಎಕರೆ ಮಾಡ್ತಾ ಇದ್ದೀವಿ. ಇನ್ನು ಉಳಿದಿದ್ದು ನಮ್ಮ ಅಣ್ಣನಿಗೆ ಭಾಗ. ರಾಗಿ ಒಂದು 3 ಎಕರೆಗೆ ಮಾಡ್ತೀವಿ. ಅದು ರಾಗಿನೂ ಒಳ್ಳೆ ಸೂಪರಾಗಿ ಮಾಡ್ತೀನಿ. ಮಾಡಿದ್ರೆ ಏನು ಬೇರೆ ಬೇಸಾಯ ಏನು ಹೆಚ್ಚಿಗೆ ಹಾಕಲ್ಲ ನಾವು. ಭೂಮಿಗೆ ಹೆಚ್ಚಾಗಿ ಯೂರಿಯಾ ಹಾಕಲ್ಲ. ನಾನು 8 ವರ್ಷ ಆಯಿತು ಯೂರಿಯಾ ಭೂಮಿಗೆ ಅಲ್ಲಿ ರಾಗಿಗೆ ಹಾಕ್ಬಿಟ್ಟು. ಮತ್ತು ತಿರ್ಗಾ ಸೀಮೆ ಹುಲ್ಲು ಬೆಳ್ಕೊಂತೀವಿ. ಅದು ಜೀವಾಮೃತ ಮಾಡೇ ಅಟ್ಕೊತೀನಿ. 2 ವರ್ಷ ಆಗೈತೆ. ಸೀಮೆ ಹುಲ್ಲಿಗೆ ಬೇಸಾಯ ಹಾಕ್ತಾರೆ ಕೆಲವರು. ಬಟ್ ನಾನು ಇದನ್ನು ಕೇಳಿದ್ಮೇಲೆ 2 ವರ್ಷದಿಂದ ಮಾಮೂಲಿ ಜೀವಾಮೃತ ಮಾಡ್ಕೊಂಡೆ ಡ್ರಂಚಿಂಗ್ ಮಾಡ್ಕೊತೀನಿ. ಡ್ರಂಚಿಂಗ್ ಮಾಡ್ಕೊಂಡು ಅದನ್ನು ಡ್ರಂಚಿಂಗ್ ಮಾಡೇ ಬೆಳಿತೀನಿ. ಸೀಮೆ ಹುಲ್ಲು ಸುಮಾರು ನನ್ನ 2ರಷ್ಟು ಹೈಟ್ ಬರುತ್ತೆ. ಒಂದು 10 ಅಡಿ ಸೀಮೆ ಹುಲ್ಲು ಬರ್ತೈತಿ. ಕೃಷಿ ಆಫೀಸ್ನವರು ಬಂದಿದ್ರು. ಬಂದು ನಮ್ಮನ್ನೆಲ್ಲ ನೋಡಿಬಿಟ್ಟು ಚೆನ್ನಾಗಿತ್ತಪ್ಪ, ನೀನು ಒಳ್ಳೆ ಸೆಲೆಕ್ಷನ್ ಆಗ್ತೀಯ ಅಂತ ಹೇಳ್ಬಿಟ್ಟು ನಮ್ಮ ಸೆಲೆಕ್ಷನ್ ಮಾಡ್ಕೊಂಡು ಹೋಗೋರೆ. ನಾವು ಇರೋದು ಒಬ್ಬರು, ಆದರೂ ನನ್ನ ಹಿಂದಗಡೆ ಮಾಡೋದು ನಮ್ಮ ಮಿಸ್ಸಸ್ ಒಬ್ಬರು ಬರ್ತಾರೆ. ಇನ್ನು ಉಳಿದಿದ್ದೆಲ್ಲ ನಾವೇ ಮಾಡ್ತೀವಿ. ಎಷ್ಟು ಜನ ಕೆಲಸದವರೆಲ್ಲ ಬರ್ತಾರೆ ಸರ್? ಲೇಬರ್ಸ್ ಮೇಲೆ ಡಿಪೆಂಡ್, ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್. ಈಗ ಬಂದಾಗ ಯೂಸ್ ಮಾಡ್ಕೊತೀವಿ, ಬರ್ದಿದ್ದಾಗ ಬಿಟ್ಬಿಡ್ತೀವಿ. ಅವ್ರ ಮೇಲೇ ಡಿಪೆಂಡ್ ಆಗೋಂಗಿಲ್ಲ. ನಮ್ಮದು ದ್ರಾಕ್ಷಿಗೆ ಒಂದಕ್ಕೆ ಸ್ವಲ್ಪ ಯೂಸ್ ಮಾಡ್ಕೊತೀವಿ. ಇದಕ್ಕೂ ದಾಳಿಂಬೆ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ದಾಳಿಂಬೆ ಬೇಡ, ಔಷಧಿಗಳೆಲ್ಲ ನಾನು ಒಬ್ಬನ ಸ್ಪ್ರೇ ಮಾಡೋದೆಲ್ಲ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ದಾಳಿಂಬೆಗೆ ಬೇಡ. ಇನ್ನು ಯಾಕೆಂದರೆ ಮೊನ್ನೆ ದಾಳಿಂಬೆ ಸಿಕ್ಕಾಪಟ್ಟೆ ಉಣಿದ್ದಾರೆ. ಅದಕ್ಕೋಸ್ಕರ ಒಂದು 2 ವರ್ಷ ರೆಸ್ಟ್ ಕೊಡೋಣ. ಮತ್ತೆ ಅಲ್ಲಿ 3 ಎಕರೆ ಐತೆ, ಮಾಡಬೇಕು ಅನ್ನೋ ಯೋಚನೆನೂ ಐತೆ. ಬಟ್ ಈಗ ಸದ್ಯಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ಈ ಗಿಡದೊಳಗಡೆನೆ ಈ ಹೂವು ಎಲ್ಲ ಬೆಳೆದಿದ್ದೀರಿ, ಓಕೆನಾ? ಇದು ಗಿಡಕ್ಕೇನು ಸಮಸ್ಯೆ?